ಸ್ಟೇಷನ್ ಬಂದಿರೋ ಉದ್ದೇಶ ನಮಸ್ಕಾರ. ಈ ವಿಷಯ ಇಲ್ಲಿಗೆ ನಿಲ್ಸೋಣ. ಫಸ್ಟ್ ಥಿಂಗ್. ಎರಡನೇದೇನು ಅಂತ ಹೇಳಿದ್ರೆ ಅದು ನಡೀತಾ ಇದೆ. DCP ಮೇಡಮ್ ಖುದ್ದು ಅವರೇ ಕರೆದು ಮಾಡ್ತಾ ಇದ್ದಾರೆ, ಅವ್ರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದಾಗುತ್ತೆ. ನಾವು ನಿನ್ನೆಯಿಂದ ಹೇಳ್ದಂಗೆ ತಲೆ ಕೆಡಿಸ್ಕೊಳ್ಳೋಂತ ಅಗತ್ಯ ಇಲ್ಲ. ಇದು ಒಂದು ನಿಮಿಷ ರೀ, ಏನು ಕೇಳಿ ಫಸ್ಟ್. ನೀವು ಜ್ಞಾನಭಾರತಿ ಸ್ಟೇಷನ್ಗೆ ಬಂದಿದ್ರ ಉದ್ದೇಶ ಏನು? ಅಲ್ಲ, ಇದು ಸ್ಟೇಷನ್ ಅಲ್ಲ, ಈಗ DCP ಸರ್ ಆಫೀಸ್ ಇದು. DCP ಮೇಡಮ್ ಆಫೀಸ್. ಅವ್ರು ನೆನ್ನೆ ಫೋನ್ ಮಾಡಿ ಮಾತಾಡಿದೆ, ಅವ್ರು ಬರಕ್ ಹೇಳಿದ್ರು. ಈಗ ಅವ್ರು ಬರ್ತಾ ಇದ್ದಾರೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಯಾವ್ದು 150 ಪೇಜ್ ಎಕ್ಸ್ಟ್ರೀಮ್ ನೆಗೆಟಿವ್ ಆಗಿ ಚಿತ್ರಾಂಗ, ಇದು ನನಗೋಸ್ಕರ ಬಂದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿತ್ರಾಂಗದಲ್ಲಿ ಎಕ್ಸ್ಟ್ರೀಮ್ ಟ್ರಾಲ್ ಮಾಡಿ 1,000 ಜನಕ್ಕೆ ಇದು ಆಗ್ತಾನೆ ಇದೆ. ಸೊ ಅವ್ರ ಪರವಾಗಿ ನಾವು ನಿಂತಿರೋದು. ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅಂತ ಹೇಳಿದೀನಿ. ಆ ಕಾರಣಕ್ಕೋಸ್ಕರ ಏನು ತಿಂದಿಲ್ಲ. ಹೆಚ್ಚು ಕಡಿಮೆ ಆದಾಗ ಅದ್ರ ಕಾವು ಸ್ವಲ್ಪ ಸರ್ಕಾರಕ್ಕೂ ಮುಟ್ಟುತ್ತೆ. ನಾನು ಪರಮೇಶ್ವರ್ ಸರ್ನು ಭೇಟಿ ಮಾಡ್ತೇನೆ. SP ಅವರು ಬಾಬಾ ಅವರು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಮೇಡಮ್ಗೆ. ಸೊ ನಾನು ನಿನ್ನೆಯಿಂದ ಏನು ತಿಂದಿಲ್ಲ, ಯಾಕೆಂದ್ರೆ ಸ್ವಲ್ಪ ತೀವ್ರವಾಗಿ ಆಗ್ಬೇಕು. ಅದ್ರದ್ದು ಏನಾಗುತ್ತೆ ಅಂದ್ರೆ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನೆ ಅಂತ ಹೇಳಿದ್ರೆ ಅದು ಹೇಗೆ ಅಂದ್ರೆ ಲಕ್ಸುರಿ ಅಲ್ಲ. ಮಳೆ ಬಂದಾಗ ಛತ್ರಿ ಇಟ್ಕೊಂಡು ನಿಂತ್ಕೊಳ್ಳೋದು, AC ಹಾಕೊಂಡು ಕೂತ್ಕೊಳ್ಳೋದು ಅಲ್ಲ ಅದು. ನಾನು ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಈಶ್ವರನ ಆಣೆಗಳು ಇನ್ನೂ ನಾನು ಸ್ನಾನ ಮಾಡಿಲ್ಲ, ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ. ಡಿಹೈಡ್ರೇಟ್ ಆಲ್ರೆಡಿ ಆಗಿದೆ. ಡಾಕ್ಟರ್ ಬನ್ನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಬರ್ತಾ ಇದ್ದಾರೆ. ನಾನು ಡಾಕ್ಟರ್ ನೋಡಕ್ ಹೋಗ್ತಾ ಇದ್ದೀನಿ ಈಗ. ಓಕೆ, ನಾವು ಬೇರೆ ಎಲ್ಲೋ ಭೇಟಿ ಮಾಡ್ತಾ ಇದ್ದೀವಿ. ಅದಾಗ್ತಾ ಇದೆ. ವಿಷಯ ತೀವ್ರವಾಗಿರ್ಬೇಕು. ಎರಡನೇದು, ಅಟ್ಲೀಸ್ಟ್ ಹೀರೋ ಸರ್ಗೆ ಒಂಚೂರು ಬಿಸಿ ಮುಟ್ಬೇಕು. ಅವರು ಇನ್ಯಾವ ಫ್ಯಾನ್ಸ್ಗೂ ಮಾಡಬಾರ್ದು ಅನ್ನೋದು ಹೇಳೋ ತನಕ ಇದು ನಡೆಯುತ್ತೆ. ಎರಡನೇದು, ನನ್ನ ವಿಚಾರಕ್ಕೆ ಬರಬೇಡಿ ಅಂತ ಅಷ್ಟೇ ಹೇಳ್ತಾರೆ. ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ? ಚುಚ್ಚೋಗ್ ಬಂದಿದ್ದನ್ನಪ್ಪ ಸುಮ್ಮನೆ ಇವರು ಈ ಕೆಲಸ ಮಾಡೋ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ರೆ ನಾವ್ಯಾಕೆ ಕೇಳ್ತಾ ಇದ್ವಿ ಹೇಳಿ? ಚುಚ್ಚೋಗ್ ಬರೋದಕ್ಕಾಗದ ಕಾರಣ ಈ ಪ್ರವೋಕಿಂಗ್ ವಿಡಿಯೋ, ಈ ವಿಡಿಯೋ ಡಿಲೀಟ್ ಆಗದೆ ಇದ್ದಿದ್ದಕ್ಕೆ ಅದನ್ನ ಶೇರ್ ಆಗ್ತಾ ಇರ್ತವೆ. ನಿಮ್ಗೇನ್ ಗೊತ್ತಾ? ಎಲ್ಲರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ ಅಂದ್ರೆ ವಿಡಿಯೋ ಹೋಗಲ್ಲ. ಹೈ ನನ್ನ ಮಗನೇ ಸಾಯಿಸ್ತೀನಿ ಅಂದ್ರೆ ವಿಡಿಯೋ ಹೋಯ್ತವೆ. ಇದನ್ನ ಜನ ಶೇರ್ ಮಾಡ್ತಾರೆ. ನಮ್ಮ ಜನ ಈ ಹಾದಿ ಹಿಡಿದಿದಾರಪ್ಪ, ಇದು ಅವ್ರಿಗೆ ಅರ್ಥ ಆಗ್ಬೇಕು. ಸೊ ನಾನು ಇಲ್ಲಿನ ಪಾಟೀಲ್ ಅವ್ರ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಅವ್ರು ಕೆಲಸ ಮಾಡ್ರೆ ಆಗ್ತಾ ಇಲ್ಲ. ಬಸವರಾಜ್ ಅವರು ACP ಎಲ್ಲಾ ಹಂತದಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ನಂಗೆ ಏರಿಯಾದಲ್ಲಿ ಮನೆ ಇದೆ ಅಂದ್ರೆ ಅದನ್ನ ಅಟ್ಲೀಸ್ಟ್ ಕಾಪಾಡ್ಕೋಬೇಕಾದ ಕರ್ತವ್ಯ. ಈ ಸ್ಟೇಷನ್ಗೆ ಎಷ್ಟು ಸಲ ಬಂದಿದ್ದೀನಿ ಗೊತ್ತಿಲ್ಲ, 50 ಸಲ. ಏನಕ್ಕೆ ಬಂದಿದ್ದೀನಿ? ಇದೇ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಅಸೋಸಿಯೇಷನ್ ಫಿಲಂ ಚೇಂಬರ್. ನಾನೇ ಬರ್ಬೇಕು 50 ಸಲ. ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದನ್ನ ತನಿಖೆ ಮಾಡಿ ಅಂತ ಹೇಳಿ ಆ ಪ್ರಶ್ನೆನ ಇಲ್ಲಿ ಇನ್ಸ್ಪೆಕ್ಟರ್ ಕೂತಿದ್ದಾರೆ. ಅವ್ರನ್ನ ಮತ್ತೆ ಇವ್ರನ್ನ DCP ಮೇಡಮ್ ಬರ್ತಾರೆ. ಅಲ್ಲಿಂದ ಇದಾಗಿದೆ, ಇನ್ಸ್ಟ್ರಕ್ಷನ್ ಬಂದಿದೆ. ಈಗ ಅವ್ರು DCP ಮೇಡಮ್ ಇವ್ರ ಮೇಲೆ ತಗೊಳ್ತಾರೆ. ಆಗ ಅವ್ರು ಹೇಳ್ತಾರೆ, ಬಿಡಿ ನಮ್ಗೆ ಇಷ್ಟು ತೊಂದರೆ ಆಗಿದ್ರು ಏನೂ ಮಾಡ್ತಾ ಇಲ್ಲ ಪಾಟೀಲ್ ಅವರು. ಅವ್ರಿಗೆ ಬೊಮ್ಮಾಯಿ ಅವರು ಇದನ್ನ ಕೊಟ್ಟಿದ್ದಾರೆ, ರಾಜ್ಯೋತ್ಸವ ಪ್ರಶಸ್ತಿನ ಏನೋ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ರು? ಆಸ್ಕರ್ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸಿದ್ದರಾಮಯ್ಯ ಅವ್ರು ಬೊಮ್ಮಾಯಿ ಅವರು ಇದು ಕೊಟ್ಟಿದ್ದಾರೆ. ಯಾರಿಗೆ? ಭಗವಂತ ಪಾಟೀಲ, ಅದ್ಯಾವುದೋ ಪಾಟೀಲ್ ಅವ್ರಿಗೆ. ಸೊ ಈಗ ಆಸ್ಕರು, ಮ್ಯಾಕ್ಸಸ್, ನೊಬೆಲ್ಲು ಮತ್ತೆ ವಿಶ್ವರತ್ನ ಯಾವ್ದಾರು ಇದ್ರೆ, ವಿಶ್ವದ ಅತಿ ಶ್ರೇಷ್ಠ ಪ್ರಶಸ್ತಿ ಇದ್ರೆ ಇದೇ ಕ್ಯಾಬಿನ್ ಅವ್ರಿಗೆ ಕೊಟ್ಬಿಡಿ. ಪ್ರಾಣ ಅವತ್ತು ಆಕ್ಷನ್ ತಗೊಂಡಿದ್ರೆ ಇವತ್ತು ಚುಚ್ಚೋ ಮಟ್ಟಕ್ಕೆ ಬರ್ತಾ ಇರಲ್ಲ. ಈಗ DCP ಮೇಡಮ್ ತಗೊಳ್ಬೇಕು ಅಂತಾನೆ ಕೂತಿರೋದು ನಾವು. ಅದಕ್ಕೆ ಉಪವಾಸ ಕೂತಿರೋದು, ಏನೂ ತಿಂತಾ ಇಲ್ಲ. ಹೆಚ್ಚು ಕಡಿಮೆ ಆಗ್ಲಿ ಅದ್ರ ಕಾವು ಇವ್ರು ಮುಟ್ಟುತ್ತೆ. ಅವ್ರಿಗೆ ಮುಟ್ಲಿ, ಸುಮ್ನಿರಿ. ನಾನ್ ದರ್ಶನ್ ಅವ್ರು ಬರ್ಬೇಕು ಅಂತ ಅಲ್ಲ ಮೇಡಮ್, ಕೇಳಿಸ್ಕೊಡಿ. ಎರಡು ವಿಚಾರ ಇದೆ. ನನಗ್ ಬಂದ್ ಮಾತಾಡ್ಲಿ ಅಂತಲ್ಲ, SP ಕಚೇರಿ ಕರ್ಸ್ತಾ ಇದಾರೆ ಅವರು. ಯಾಕೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಹಂಗಿದೆ. ಅವ್ರು ದಾರಿಕಲ್ಲಿ ಇದ್ದವ್ರು ಚುಚ್ಚಕ್ ಬಂದಿದ್ದಪ್ಪ. ಅವ್ರು ಅಟ್ಲೀಸ್ಟ್ ಇಲ್ಲ ಪ್ರಥಮ್ ನಿಮ್ ಪಾಡ್ ನೀವು ಇದ್ಬಿಡಿ ಅಂತ ಹೇಳ್ಬಿಟ್ರೆ ನಾವು ಸುಮ್ನಾರು ಇದ್ಬಿಡ್ತಿದ್ವಲ್ಲ. ಮೊನ್ನೆ ತನಕ ಸಾಲ್ವ್ ಮಾಡಿಸ್ಕೊಡ್ತಿದ್ದ ಇವ್ರಿಗೆ ಜನಗಳಿಗೆ ಕರೆಕ್ಟ್ ಆಗಿ ಇದೊಂದು ಸಿಂಗಲ್ ಸೆಗ್ಮೆಂಟ್ ಹಾಕಿದ್ನ ದಯವಿಟ್ಟು ನೋಡ್ರಪ್ಪ. 22 ಘಟನೆ ಆಯ್ತು, 26 ತನಕ 27 ತನಕ ತುಂಬಾ ಟ್ರೈ ಮಾಡಿದೆ ಸರ್. ನಾನು 2 ಕಂಡೀಷನ್ ಹಾಕಿದ್ದೆ. ಯಾರಿಗೆ? ಕಾಡು ಶಿವಣ್ಣ ಅವ್ರಿಗೆ 2. ನಿಮ್ ದಾಖಲೆ ಬೇಕಂದ್ರೆ ಫೋನಲ್ಲಿ ತೋರಿಸ್ತೀನಿ. ಏನ್ ಹಾಕಿದ್ದೆ, ಅವ್ರೇನ್ ರಿಪ್ಲೈ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ತಂತ್ರಜ್ಞಾನದಲ್ಲಿ ನೀವು ಸುಳ್ಳು ಹೇಳಿದ್ರು ಸಿಗಾಕತ್ತೀರಿ, ನಾನು ಸುಳ್ಳು ಹೇಳಿ ಇದು ದರ್ಶನ್ ಅವ್ರಿಗೆ ಹೋಗಿದೆ. ಅವರೇ ಹೇಳಿದ್ರು SP ಗೆ, ಪ್ರಥಮ್ ನೀವು ಕಂಪ್ಲೇಂಟ್ ಕೊಡಬೇಡಿ ಅನ್ನೋದೇ ಬಂತು. ಶಿವ ಅವರಿಂದ ಬಂತು, ಶಿವಣ್ಣ ಅವರಿಂದ. ಅವ್ರ ಕಡೆಯಿಂದ ಹೌದು, ಶಿವಣ್ಣ ಅವರೇ ಮಾತಾಡಿ. ದರ್ಶನ್ ಅವ್ರು ಯಾರ ಹತ್ರ ಮಾತಾಡ್ತಾ ಇಲ್ಲಪ್ಪ. ಅವ್ರು ಶಿವಣ್ಣ ಕಾಡು ಗೊತ್ತಲ್ವಾ, ಅವ್ರ ಮೂಲಕ ಮಾತಾಡ್ಸಿದ್ರು. ಕೊಡಬೇಡಿ, ನಾನು ಸಾಲ್ವ್ ಮಾಡಿಸ್ತೀನಿ ಅಂತ. ಸೊ ಸಾಲ್ವ್ ಮಾಡ್ತಾರೆ ಅಂತ ಸುಮ್ಮನಿದ್ರೆ ತಗೊಂಡೋಗಿ ನನ್ನ ಚಿಪ್ಸು, ಪಪ್ಸು, ಸ್ಟ್ರಿಪ್ಸು ಅನ್ಕೊಂಡ್ ಕೂತವ್ರೆ ಅಂತ. ನಿಮ್ಗೆ ಈಗಲೂ ನಿಮ್ಮ ಎಂಟೈರ್ ಮಾಧ್ಯಮಕ್ಕೆ ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಮೆಡಿಕಲ್ಗೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ. ಇಲ್ಲೇ ಇರ್ತಿಲ್ಲ. ಈಗ ನನ್ನ ಆರೋಗ್ಯ ಹಾಳಾಗುತ್ತೆ. ನಾನು 2 ದಿನದಿಂದ ಇನ್ನೂ ತಿಂದಿಲ್ಲ. ಬ್ಲಡ್ ಟೆಸ್ಟ್ ಮಾಡ್ಲಿ. 1 ಡ್ರಾಪ್ ಬಿಯರ್ ಲೈಫಲ್ಲಿ ಪ್ರಥಮ್ ಕುಡಿದಿದ್ದಾನೆ ಅಂತ ತೋರಿಸಿ ನಾನು ನನ್ನ ಕುತ್ತಿಗೆನ ಕತ್ತರಿಸ್ಕೊಳ್ತೇನೆ. 1 ಡ್ರಾಪ್ ಬಿಯರ್ ಪ್ರಥಮ್ ಕುಡಿದಿದ್ದಾನೆ, ಜಸ್ಟ್ 1 ಡ್ರಾಪ್ ಬಿಯರ್ ಒಂದ್ಸಲ ಸ್ಮೋಕ್ ಮಾಡಿದಾನೆ ಅಂತ ನೀವು ತೋರಿಸಿದ್ರೆ. ಸೊ ಅದು ನನ್ನ ತಲೆಯಲ್ಲಿರುವಂತಹ ಕಾಳಜಿ. ಸುಳ್ಳು ಹಬ್ಬಿಸ್ತಾ ಇದ್ದಾರೆ. 2000 ಪೇಜಲ್ಲಿ ಬಂದಿದ್ಯಪ್ಪ. ನನ್ನ ಪರ್ಸನಲ್ ಲೈಫಲ್ಲಿ ಏನಾಗಿದೆ ಅಂತ ಈಗ ನೀವು ಕ್ಯಾಮ್ರಾ ಇಡ್ತಿರಲ್ಲ, ಡಿಲೀಟ್ ಈಗ ಆಗತ್ತಂಕ ನಾನು ಇಲ್ಲಿಂದ ಹೋಗಲ್ಲ. ಅದಕ್ಕೆ ನಾನು ಮೇಡಮ್ ಹತ್ರ ಕೂತಿರೋದು. ನಾನು ಬದುಕ್ಬೇಕು ಸರ್. ಇವ್ರು ಕೂತ್ಕೊಂಡು ಇವ್ರು ನಮ್ ಕಾಪಾಡಕ್ಕೆ ಬರ್ತಾರೆ. ಇನ್ನೊಂದ್ ಸ್ವಲ್ಪ ಅವ್ರು ಇನ್ನೊಂದ್ ಸ್ವಲ್ಪ ಮಾಡ್ತಾರೆ. ಡೆಫಿನೆಟ್ಲಿ ಶಿ ಇಸ್ ಅ ವಂಡರ್ಫುಲ್ ವುಮೆನ್. ಮಾಡ್ತಾರೆ. ಎಲ್ರೂ ಇದಾಗಿರಲ್ಲ ರೀ.
ಎಲ್ಲರೂ ಇರಲ್ಲ. ನಿಗದಿತ ಜಾಗದಲ್ಲಿ ಏನಾದ್ರು ಪ್ರತಿಭಟನೆ ಕೂರ್ತೀರಾ ಅಂತ? ನಿಗದಿತ ಅಲ್ಲ, ಈಗ ಅವ್ರು ಬಂದ್ಮೇಲೆ ಮೇಡಮ್ ಏನ್ ಹೇಳ್ತಾರೆ ನೋಡ್ಕೊಂಡು ಮಾಡ್ಬೇಕು. ಯಾಕಂದ್ರೆ ವಿ ಶುಡ್ ರೆಸ್ಪೆಕ್ಟ್ ಒಬ್ಬ IPS ಆಫೀಸರ್ ಡಿಗ್ನಿಟಿ ನಾವು ಕಾಪಾಡಬೇಕಾಗತ್ತೆ. ಈಗ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಜೈಲಿಂದ ಬಂದವ್ರಿಗೂ ಫ್ಯಾನ್ಸ್ ಅಸೋಸಿಯೇಷನ್ಸ್ ಇರುತ್ತೆ. ಇಂಥ ದೇಶ ಇದು. ಈ ದೇಶ ಉದ್ಧಾರ ಆಗೋದು ಹೆಂಗೆ? ಈಗ ಸರಿ, ಎಸ್ ನಾರಾಯಣ ಅವರು ಅಲ್ಲ. ಕೂಡ ಇದೇ ಸಂಬಂಧಪಟ್ಟಂಗೆ ಒಂದು ಕೇಸ್ ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ ಮಾಡ್ಕೊಂಡು ನನ್ನ ಹೆಸರಲ್ಲಿ ಸಾಕಷ್ಟು ಹೀರೋಗಳಿಗೆ ಬೆದರಿಕೆ ಅಂದ್ರೆ ಕೆಟ್ಟದಾಗ ಅದು ನಿಲ್ಬೇಕು ಸರ್. ನಿಲ್ಲೋ ತನಕ ಬಿಡಲ್ಲ ಸರ್. ನಾನು ಇದುವರೆಗೆ 50 ಸಲ ಬಂದಿದ್ದೀನಿ ಇಲ್ಲಿಗೆ. 50 ಸಲದಿಂದ ಏನಾಗ್ದಿರೋದು 51ನೇ ಸಲ ಆಗುತ್ತೆ. ನಾವು ಬಂದಿದೀವ ಇಲ್ವಾ ಅನ್ನೋದನ್ನ ರವಿ ಅವ್ರ ಇನ್ಸ್ಪೆಕ್ಟರ್ ಕೇಳಿ. ಯಾಕಂದ್ರೆ ನಾನು 100 ಸಲ ಹೇಳ್ತಾ ಇದೀನಿ, ರಾಮನಗರದಲ್ಲಿ ಹೊಡಿಯೋಕ್ ಬಂದಿರೋ ಅವಾಗೂ ಸುಮ್ನೆ ಅವ್ರೆ. ಅದೇನಾಗುತ್ತೆ, ಇವ್ರಿಗೆ ಪ್ರಾಣ ಹೋದ್ಮೇಲೆ ಬುದ್ಧಿ ಕಲಿತಾರೆ ಪೊಲೀಸ್ನವರು. ಉಪವಾಸ ಸತ್ಯಾಗ್ರಹ ಮಾಡೋದ್ರಿಂದ ಏನಿದು ಅಂತ. ಹೌದಾ? ಅದು ನನ್ನ ಆರೋಗ್ಯ ಹಾಳಾದಾಗ ಪ್ರೆಷರ್ ಬೀಳುತ್ತೆ. ನೀವೆಲ್ಲ ಕುತ್ಕೊಂಡು ಕೆಲಸ ಇನ್ನೂ ಜಾಸ್ತಿ ಈ ಕೆಲಸ ಮಾಡ್ತಾ ಇದೀರಾ, ಎಕ್ಸ್ಟ್ರೀಮ್ ಆಗಿ ನಾವ್ ಯಾವಾಗ್ಲೂ ಕೆಲ್ಸ ಮಾಡ್ತಾ ಇರ್ತೀವಿ. ಅದು ಎಕ್ಸ್ಟ್ರೀಮ್ ಆಗ ನಾನ್ ನಿಮ್ ಕೆಲ್ಸದ ಬಗ್ಗೆ ಹೇಳ್ತಾ ಇಲ್ಲ. ಪ್ರಾಣ ಹೋಗೋ ಮಟ್ಟಿಗೆ ಬಂದಾಗ ಅವಾಗ ಆಗಿದ್ದು ಅವ್ರು ಮಾಡದೇ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಭಾರತೀಯವ್ರೆ, ಅವರು ಇಷ್ಟು ದಿನದಲ್ಲಿ ಮಾಡಿದ್ರೆ ನಾವೇ ಕೂತ್ಕೋತಾ ಇದ್ದು ಉಪವಾಸ. ನಿಮ್ಗೆ 50 ಸಲ ಬಂದಿರೋದಕ್ಕೆ ಒಂದ್ ನಿಮಿಷ ಅದು ಯಾವ ಸೆಕ್ಷನ್ ಬರುತ್ತೆ, ಯಾವ ಸ್ಟೇಷನ್ ಬರುತ್ತೆ, ಲಿಮಿಟ್ಸ್ ಇರುತ್ತೆ. ಭಾರತೀಯವ್ರೆ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಆಗಿರೋದು ಥ್ರೆಟ್ನಿಂಗ್ಸ್ಗೆ. ನಿಮಿಷ ಒಬ್ಬರು ಹೇಳ್ತೀನಿ. ಈ ಥ್ರೆಟ್ನಿಂಗ್ಸ್ಗೆ ಇದು ಡಿಪಾರ್ಟ್ಮೆಂಟ್ ಚುಚ್ಚೋಕ್ ಬಂದಿದ್ದು ಅಲ್ಲಿ, ಅದು ಅವ್ರಿಗೆ ಅಲ್ಲಿ ಕೊಡ್ಬೇಕು. ಇಲ್ಲಾಗಿದೆ ಏನಾಗಿದೆ ಫರ್ದರ್ ಇಲ್ಲಿ ಇವರು ಇಲ್ಲಿ ಲೈಟ್ ಆಗಿ ಬಿಸಿ ಮುಟ್ಸಿರೋದು ಆಗ್ತಿರ್ಲಿಲ್ಲ ಅಷ್ಟೇ ಸರಿ. ಅದನ್ನೇ. ಓಕೆ, ನಾನೇ ಕನ್ಫ್ಯೂಸ್ ಆಗ್ತಿದ್ದೀನಿ ಅನ್ಕೊಳ್ಳಿ. ಹ್ಮ್. ನೀವು ಹಿಂದೆ ಕೊಟ್ಟಿದ್ದ ಸ್ಟೇಷನ್ಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಹೌದಾ? ಒಂದ್ ನಿಮಿಷ, ಹಿಂದೆ ಕೊಟ್ಟಿದ್ದ ಸ್ಟೇಷನ್ ಇಲ್ಲ, ಇದು ನಮ್ಮ ಮನೆ ಲಿಮಿಟ್ಸ್ ಹಿಂದೆ ಆಗಿರೋ ಪ್ರಾಬ್ಲಮ್ಗೆ ಇಲ್ಲಿ ಸ್ಟೇಷನ್ ಕೊಟ್ಟಿದ್ದೀರಿ, ಹ್ಮ್. ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು. ಜಾನಭಾರತಿ ಇದಕ್ಕೆ ಈಗ ಲಿಮಿಟ್ಸ್. ನಂದು ಒಂದ್ ಕೆಲಸ ಮಾಡಿ ಮೇಡಮ್, ಸಿಂಪಲ್, ಮೇಕ್ ಇಟ್ ವೆರಿ ಸಿಂಪಲ್. ಎಲ್ಲವೂ ಅಲ್ಲ, ನನಗಿರೋದು ಎರಡೇ ಕಂಡೀಷನ್ ಇಲ್ಲಿ ಬಂದಿರೋದು. DCP ಮೇಡಮ್ ಅದು ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು, ಅದು ಹೆಲ್ತ್ ಏನ್ ಇಶ್ಯೂ ಆಗುತ್ತೆ ಆಗ್ಲಿ ಫರ್ದರ್. ಇದು ಮೇಡಮ್ ಬಗ್ಗೆ ನಾವು ಒತ್ತಡ ಹಾಕ್ತಾ ಇಲ್ಲ. ಇವ್ರು ಕೆಲಸ ಮಾಡದೇ ಇರೋ ಪರಿಣಾಮ ಅವ್ರು ಪ್ರೆಷರ್ ಬೀಳ್ತಾ ಇದೆ ಅಷ್ಟೇ. ಸೊ ನಾನು ಬದುಕಬೇಕು, ನನ್ನ ಅಸ್ತಿತ್ವ ಮುಖ್ಯ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಬದುಕಬೇಕು ರೀ. ಇವ್ರು ಕೂತ್ಕೊಂಡು ಇವ್ರು ಪೊಲೀಸ್ ನೋಡ್ಕೊಂಡು ಕೂತ್ಕೊಳ್ಳ. ನಾನು ಇಷ್ಟು ದಿನ ನಮ್ಗೆ ಕಾಪಾಡಲೇ ಇಲ್ಲ ಅವ್ರ ಮೇಲೆ. ಇವಾಗ ಕೂತ್ಕೊಂಡು ಇವ್ರಿಗೋಸ್ಕರ ನಾನೇನ್ ಮಾಡ್ಲಿ? ವೈ ಶುಡ್ ಐ? ನಾನು ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದೀನಿ. ನಮ್ಗೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಸ್ಟೇಷನ್ ಒಳ್ಳೆ ಇನ್ಸ್ಪೆಕ್ಟರ್ ಕೊಡಿ, ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಆದ್ರೂ ಕೊಡಿ. ನಮ್ಮ ಸಮಸ್ಯೆ ಮಾಡಬಾರ್ದು ಅಂತ. ನಾವು ಅವ್ರ ವಿರೋಧಿಗಳಲ್ಲ. ನನ್ನ ಪ್ರಾಣ ಹೋಗ್ತದೆ ಕಾಪಾಡೋದು ನಾನೇ ಯಾಕೆ ಈ ಮಾತು ಹೇಳ್ತಾ ಇದೀವಿ? ಸ್ಟೇಷನ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾರೆ, ನಮ್ಗೆ ಎಷ್ಟು ನೋವಿರುತ್ತೆ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಪ್ರಾಬ್ಲಮ್ ಆಯ್ತಾ ನಿಮ್ಗೆ ಈ ಘಟನೆ ಆದ್ಮೇಲೆ? ನಮ್ದು ಏನಾಗಿದೆ ಒಂದು ನೋಡಿ, ಇಷ್ಟಾದ್ರೂ ಪುನಃ 1000 ನೋಡಿ ಯಾವ್ದೋ ಇಂಡಿಯಾ ಟುಡೇ ಎಲ್ಲದಲ್ಲೂ ಬರ್ತಾನೆ ಇದೆ. ಯಾಕೆಂದ್ರೆ ಸುಮ್ನಿರಕ್ ಬಿಡ್ತಾ ಇಲ್ಲ ಯಪ್ಪ. ಇವ್ರ ಫ್ಯಾನ್ಸ್ ಸುಮ್ನೆ ಇರ್ತಾನೆ ಇಲ್ಲ. ಆಯ್ತು, ಇಷ್ಟಾದ್ಮೇಲೆ ಇಷ್ಟೆಲ್ಲ ಆಗ್ತಿದೆ 4-5 ದಿನದಿಂದ. ದರ್ಶನ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕಾಮಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೇದಾಗ್ಲಿ, ಆ ದೇವ್ರ ಆಶೀರ್ವಾದ ಮಾಡಿ. ಅಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅದೃಷ್ಟ ಲಕ್ಷ್ಮಿ ಬಂದಾಗ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಹಾಕೊಬಿಡ್ತೀನಿ ಅಂತ ಹೇಳೋದು, ಇಲ್ಲೋ ಕಾಮಕ್ಕೆ ನಮಸ್ಕಾರ ಮಾಡೋದು. ದೇವ್ರು ಒಳ್ಳೇದು ಹಿಂಗ್ ಮಾಡುತ್ತೆ. ಅದೃಷ್ಟ ಲಕ್ಷ್ಮಿ ಮುನ್ಸ್ಕೊಳಲ್ವಾ? ಕಾಮಕ್ಕೆ ದೇವ್ರ ಮೇಲೆ ಮುನ್ಸ್ಕೊಳಕ್ಕಿಲ್ವಾ? ಕಾಮಕ್ಕೆ ದೇವ್ರು ಹೊಲ್ದು ಬಿಟ್ರೆ, ಕಾಮಕ್ಕೆ ದೇವ್ರು ಒಲಿಬೇಕು ಅಂತ ಹೇಳಿದ್ರೆ ಅದೃಷ್ಟ ಲಕ್ಷ್ಮಿ ಒಂದ್ ಹುಡುಗಿನ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಯಾರೇ ಹಾಕ್ತಾರೆ? ದೇವ್ರನ್ನ, ಲಕ್ಷ್ಮಿನ ತಗೊಂಬಂದು. ಒಂದ್ ನಿಮಿಷ, ನಂದೊಂದು ಪ್ರಶ್ನೆ ನಿಮ್ಮೆಲ್ರಿಗೂ ಸೀರಿಯಸ್ ಆಗಿ ಕೇಳ್ತೀನಿ. ಲಕ್ಷ್ಮಿನ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಯಾರೇ ಹಾಕ್ತಾರೆ? ಒಂದ್ ಕೆಲಸ ಮಾಡಿ, ಒಂದು ಬಂದಾಗ ಬಟ್ಟೆ ಬಿಚ್ಚಿ ಬೆಡ್ರೂಮ್ಗೆ ಹಾಕೋದು ಏನಿಕ್ರಿ? ಯಾರನ್ನ ಯಾವ ಸ್ಥಿತಿಲಿ ಒಬ್ಬ ಮನುಷ್ಯ ಹಾಕ್ತಾರೆ? ಅಲ್ಲ, ಇವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟೇರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.